ನಂದು ರೀಸೆಂಟ್ ಒಂದು ಬಿಟ್ಕಾಯಿನ್ ಒಳಗಡೆ 2000 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿರೋ ವೀಡಿಯೋ ನೋಡಿಕೊಂಡು ಒಂದು 5-6 ಜನ ಮೆಸೇಜ್ ಮಾಡಿದ್ರು. ಎಲ್ಲರಿಗೂ ಡೌಟ್ ಇರೋದು ಒಂದೇ ಒಂದು, ಹೌ ಟು ಫೈಂಡ್ ಆರ್ಡರ್ ಬ್ಲಾಕ್ ಎಕ್ಸಾಕ್ಟಾಗಿ ಇದೆ ಅಂತ ಹಿಂಗೆ ಕನ್ಸಿಡರ್ ಮಾಡೋದು ಅಂತ ಕೇಳಿರೋದು. ಐ ವಿಲ್ ಶೋ ನಾವು. ಆ್ಯಕ್ಚುಲಿ ನಿನ್ನೆ ನಮ್ದೇನು ಸೆಟಪ್ ಆಗಿತ್ತಪ್ಪ ಅಂತಂದರೆ, ಬಿಟ್ಕಾಯಿನ್ ಒಳಗಡೆ ಇದು 5 ಮಿನಿಟ್ಸ್ ಆರ್ಡರ್ ಬ್ಲಾಕ್, ಲಿಕ್ವಿಡಿಟಿ, ಮೇಲ್ಗಡೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಒನ್ಸ್ ಲಿಕ್ವಿಡಿಟಿ ಔಟ್ ಮಾಡಿದ ಮೇಲೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಶೋ ಆಯ್ತಪ್ಪ ಅಂತಂದರೆ ಆಮೇಲೆ ಲಾಂಗ್ ಪೊಸಿಷನ್ ಮಾಡೋಣ ಅಂತೇಳಿ ನನ್ನ ಆ್ಯಕ್ಚುಯಲ್ ಪ್ಲ್ಯಾನ್ ಆಗಿದ್ದು. ಲಿಕ್ವಿಡೇಷನ್ ಯಾವ ಥರ ಫೈಂಡ್ ಮಾಡಬೇಕು ಅಂತಂದರೆ, ನಿಮ್ಮ ಗೂಗಲ್ ಒಳಗಡೆ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲನೇದಾಗಿ ಕಾಯಿನ್ಗ್ಲಾಸ್ ಅವ್ರದ್ದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕು. ಇದು ಯೂಶ್ವಲಿ 24 ಅವರ್ಸಿಗೆ ಡಿಫಾಲ್ಟ್ ಸೆಟ್ ಆಗಿರುತ್ತೆ. ನಾವು ಇದನ್ನು 12 ಅವರ್ಸಿಗೆ ಸೆಟ್ ಮಾಡ್ಕೋಬೇಕು. ಇಲ್ಲೇ ನಮಗೆ ಸೈಡಿಗೆ ಕಾಣಿಸುತ್ತಲ್ಲ, ಇದು ಲಿಕ್ವಿಡೇಷನ್ದು ಒಂದು ರೇಂಜ್, ಡಾರ್ಕ್ ಬ್ಲೂ ಇಂದ ಯೆಲ್ಲೋಯಿಶ್ ತನಕ ಇದು ಎಷ್ಟು ರೇಂಜಲ್ಲಿದೆ, ಎಷ್ಟು ಲಿಕ್ವಿಡೇಷನ್, ಎಷ್ಟು $1 million ಲಿಕ್ವಿಡಿಟಿ ಇದೆ ಅಂತಂದು ಇದನ್ನು ತೋರಿಸ್ಕೊಡುತ್ತೆ. ನಾವು ಈ ಲೈನ್ ಮುಖಾಂತರ ನೋಡ್ಕೊಂಡು ಯಾವ ಪ್ರೈಸ್ಗೆ ಎಷ್ಟು ಲಿಕ್ವಿಡಿಟಿ ಇದೆ ಅಂತ ನೋಡಿಕೊಂಡು ನಾವು ಚಾರ್ಟ್ ಒಳಗಡೆ ಮಾರ್ಕ್ ಮಾಡ್ಕೋಬೇಕು. ಎಸ್ಟರ್ಡೇ ನಮ್ದೇನಿತ್ತಪ್ಪ ಅಂತಂದರೆ ಬಿಟ್ಕಾಯಿನ್ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್, ಎಕ್ಸಾಕ್ಟ್ ಈ ಕ್ಯಾಂಡಲ್ ಲೋ ನನಗೆ ಲಿಕ್ವಿಡೇಷನ್ ಹಿಟ್ ಮ್ಯಾಪ್ ಶೋ ಮಾಡಿತ್ತು. ನಾನು ಲಿಕ್ವಿಡಿಟಿ ಔಟ್ ಮಾಡೋಷ್ಟು ಮಾರ್ಕೆಟ್ ಒಳಗಡೆ ಸ್ಟ್ರೆಂತ್ ಇಲ್ಲ ಅಂತ ನನಗೆ ಕನ್ಫರ್ಮ್ ಆಗಿತ್ತು. ಫೈನಲಿ ನಾನು ಈ ಟ್ರೇಡ್ನ ತೊಗೊಳಕ್ಕಾಗಲಿಲ್ಲ ಆ್ಯಕ್ಚುಲಿ ನಿನ್ನೆ. ಅಂದರೆ ಲಿಕ್ವಿಡಿಟಿ ನಂದು ಔಟ್ ಆಗಿರಲಿಲ್ಲ, ದಟ್ಸ್ ವೈ ನಾನು ಟ್ರೇಡ್ನ ಲಾಂಗ್ ಪೊಸಿಷನ್ ಪ್ಲ್ಯಾನ್ ಮಾಡಲಿಲ್ಲ. ಇಲ್ಲಿಗೆ ಕೈಬಿಟ್ಟು ಲಿಕ್ವಿಡಿಟಿ ಕಂಪ್ಲೀಟ್ ಹಿಟ್ ಆದಮೇಲೆ ನಾನು ಆ್ಯಕ್ಚುಲಿ ಲಾಂಗ್ ಪೊಸಿಷನ್ ಮಾಡೋದು. ಕ್ರಿಪ್ಟೋ ಮತ್ತು ಫಾರೆಕ್ಸ್ ಕಲಿಬೇಕನ್ನೋರು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಬಿಡಿ.